ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಕ್ಕದ ಬಾಂಗ್ಲಾದೇಶ ಮತ್ತೆ ಹೊತ್ತಿ ಉರಿತಾ ಇದೆ. ಅಲ್ಲಿ ಭಾರತ ವಿರೋಧಿ ಘೋಷಣೆಗಳು ಹೆಚ್ಚಾಗ್ತಾ ಇದೆ. ಜೊತೆಗೆ ಹಿಂದೂ ವಿರೋಧಿ ಕೃತ್ಯಗಳು ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈ ವಿಚಾರದಲ್ಲಿ ಅಮೆರಿಕದ ಧೋರಣೆ ಇದೆಯಲ್ಲ, ಇದು ಸಮಸ್ತ ಭಾರತೀಯರಿಗೆ ಒಂದು ರೀತಿಯಲ್ಲಿ ಆಶ್ಚರ್ಯವನ್ನ ಹುಟ್ಟು ಹಾಕಿದೆ. ಅಷ್ಟು ಮಾತ್ರ ಅಲ್ಲ, ಅಮೆರಿಕ ಯಾವತ್ತೂ ಕೂಡ ನಂಬೋದಕ್ಕೆ ಯೋಗ್ಯವೇ ಅಲ್ಲ, ಅವರು ಎರಡು ತಲೆಯ ಹಾವುಗಳು ಅಂತ ಮತ್ತೆ ಸಾಬೀತು ಮಾಡಿದೆ. ಅಮೆರಿಕದಲ್ಲಿ ಬೈಡನ್ ಅಧಿಕಾರದಲ್ಲಿರಲಿ ಅಥವಾ ಟ್ರಂಪ್ ಅಧಿಕಾರಕ್ಕೆ ಬರಲಿ ಅಥವಾ ಅವರ ಅಪ್ಪ ಅಧಿಕಾರದಲ್ಲಿರಲಿ, ಏನೂ ಬದಲಾವಣೆ ಆಗೋದಿಲ್ಲ. ಅಮೆರಿಕನ್ನರ ಮಾನಸಿಕತೆ ಅತ್ಯಂತ ಕೀಳು ಮಟ್ಟದಲ್ಲಿದೆ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದ್ದಾರೆ. ಯಾಕೆ ಬಾಂಗ್ಲಾದ ವಿಚಾರದಲ್ಲಿ ಅಮೆರಿಕವನ್ನ ಎಳೆದು ತರ್ತಾ ಇದ್ದೀನಿ ಅಂತ ಅಂದುಕೊಂಡ್ರಾ? ಮಿತ್ರರೇ, ಟ್ರಂಪ್ ಏನು ಬಾಂಗ್ಲಾದ ವಿಚಾರದಲ್ಲಿ ಹಿಂದೂಗಳಿಗೆ ಭರವಸೆಯನ್ನ ಕೊಟ್ಟಿದ್ರು, ಕಂಪ್ಲೀಟ್ ಹುಸಿಯಾಗಿಸಿದ್ದಾರೆ. ಅಮೆರಿಕದ ಸರ್ಕಾರ ಬಾಂಗ್ಲಾದ ಜೊತೆಗೆ ಗಟ್ಟಿಯಾಗಿ ನಿಂತುಕೊಂಡಿದೆ. ಯುನಿಸ್ ಸರ್ಕಾರವನ್ನ ಪೋಷಿಸೋದಕ್ಕೆ ಶುರು ಮಾಡಿದೆ. ಅಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಅಮೆರಿಕ ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡ್ತಾ ಇದೆ. ನಾನು ಪ್ರತಿ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ ನಿಮ್ಮ ಕಮೆಂಟ್ಗಳನ್ನು ತಿಳಿಸಿ ಅಂತ. ಆದರೆ ಪರ್ಟಿಕ್ಯುಲರ್ ಆಗಿ ಈ ವಿಡಿಯೋನ ಮಾತ್ರ ನೀವು ಕೊನೆವರೆಗೂ ನೋಡೋದರ ಜೊತೆಗೆ ಜಾಗೃತವಾಗಿ. ಇಲ್ಲದೆ ಹೋದ್ರೆ ಮಿತ್ರರೇ, ನಮಗೆ ಖಂಡಿತವಾಗ್ಲೂ ಭವಿಷ್ಯ ಇಲ್ಲ. ನಾನು ಈ ಮಾತನ್ನ ಸುಮ್ಮನೆ ಹೇಳ್ತಾ ಇಲ್ಲ. ನಮ್ಮ ಸುತ್ತಲೂ ಏನು ನಡೀತಾ ಇದೆ ಅನ್ನೋದನ್ನ ನೀವು ಬಹಳ ಜಾಗೃತವಾಗಿ ನೋಡೋದಕ್ಕೆ ಶುರು ಮಾಡಿ. ಸುಮ್ಮನೆ ಏನೋ ಒಂದು ಘಟನೆ ಆಗ್ತಾ ಇದೆ, ಬಾಂಗ್ಲಾದೇಶ ನಮಗಿಂತ ಬಹಳ ದೂರದಲ್ಲಿದೆ, ಅಲ್ಲಿ ಹಿಂದೂಗಳು ಮೈನಾರಿಟಿ, ಅಲ್ಲೇನೋ ತೊಂದರೆ ಆಗುತ್ತೆ, ಟ್ರಂಪ್ ಸರ್ಕಾರ ಅಲ್ಲೇನೋ ಬೆಂಬಲ ಕೊಟ್ಟಿದೆ ಅಂತಂದ್ರೆ ಅದು ಅವರ ರಾಜಕೀಯ ಲಾಭ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಸುಮ್ಮನೆ ಮಾತ್ರ ಕೂರಬೇಡಿ. ಬಾಂಗ್ಲಾದೇಶದ ಬೆಳವಣಿಗೆ ಭಾರತೀಯರಿಗೆ ಬಹಳ ದೊಡ್ಡ ಎಚ್ಚರಿಕೆಯ ಗಂಟೆ. ಬಹಳ ಮಾಹಿತಿಗಳಿದಾವೆ, ನಾನು ಈ ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ, ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ನಾನು ಅಮೆರಿಕದಿಂದಲೇ ಶುರು ಮಾಡ್ತೀನಿ. ನಿಮಗೆಲ್ಲ ನೆನಪಿರಬಹುದು, ಟ್ರಂಪ್ ಈ ಬಾರಿಯ ಚುನಾವಣಾ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಬಾಂಗ್ಲಾದ ವಿಚಾರವನ್ನು ಕೂಡ ಪದೇ ಪದೇ ಪ್ರಸ್ತಾಪ ಮಾಡಿದ್ರು. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಬಾಂಗ್ಲಾದ ಇವತ್ತಿನ ಪರಿಸ್ಥಿತಿಗೆ ಬೈಡನ್ ಸರ್ಕಾರದ ಧೋರಣೆ ಕಾರಣ. ಬಾಂಗ್ಲಾದ ಹಿಂದೂಗಳ ರಕ್ಷಣೆ ಮಾಡಬೇಕಾಗಿದೆ. ನಾನು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಬಾಂಗ್ಲಾದ ಹಿಂದೂಗಳ ಪರವಾಗಿ ನಿಂತುಕೊಳ್ತೀನಿ, ಹೀಗಂತ ಟ್ರಂಪ್ ಓಪನ್ ಆಗಿ ಘೋಷಣೆ ಮಾಡಿದ್ರು. ಮಿತ್ರರೇ, ಮೂರ್ಖರಾಗಿ ನಾವು ಹಿಂದೂಗಳು ಅದನ್ನು ನಂಬಿದ್ವಿ ಕೂಡ. ನಾವು ಅಂತಂದ್ರೆ ಭಾರತದ ಹಿಂದೂಗಳು ಮಾತ್ರ ಅಲ್ಲ, ಅಮೆರಿಕದಲ್ಲಿರುವ ಹಿಂದೂಗಳು ಕೂಡ ಇದನ್ನ ನಂಬಿ ಟ್ರಂಪ್ ಅವರಿಗೆ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನ ಕೊಟ್ಟಿದ್ರು. ಅನಂತರ ಮಿತ್ರರೇ, ಟ್ರಂಪ್ ಅಧಿಕಾರಕ್ಕೇನೋ ಬಂದ್ರು. ಅಧಿಕಾರಕ್ಕೆ ಬಂದ ಬಳಿಕ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನ ಕೊಟ್ಟು ಅಮೆರಿಕ ಕರೆಸಿಕೊಂಡು ಮಾತನಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಪ್ರಧಾನಿಯ ಜೊತೆಗೆ ಬಾಂಗ್ಲಾದ ವಿಚಾರ ಪ್ರಸ್ತಾಪ ಆಗಿತ್ತು. ಪತ್ರಕರ್ತರು ಆ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು. ಆಗ ಟ್ರಂಪ್ ಏನು ಉತ್ತರ ಕೊಟ್ಟಿದ್ರು ಗೊತ್ತಾ? ಬಾಂಗ್ಲಾದ ವಿಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹ್ಯಾಂಡಲ್ ಮಾಡ್ತಾರೆ, ನಾವೇನು ಅದಕ್ಕೆಲ್ಲ ತಲೆ ಹಾಕೋದಿಲ್ಲ ಅಂತ. ಅನಂತರವೂ ಕೂಡ ಟ್ರಂಪ್ ಅವರ ಸರ್ಕಾರದ ಧೋರಣೆ ಬಾಂಗ್ಲಾದ ಪರವಾಗಿಲ್ಲ ಅಂತ ಎಲ್ಲರೂ ವಿಶ್ಲೇಷಣೆ ಮಾಡ್ತಾ ಇದ್ರು. ಅದಕ್ಕೆ ಅನೇಕ ಕಾರಣಗಳಿದ್ವು. ಮೊದಲನೇದಾಗಿ, ಬಾಂಗ್ಲಾದಲ್ಲಿ ಈಗ ಅಧಿಕಾರದಲ್ಲಿರುವಂತಹ ಮೊಹಮ್ಮದ್ ಯುನೀಸ್ ಟ್ರಂಪ್ ಅವರ ವಿರೋಧಿ, ಕಟ್ಟಾ ವಿರೋಧಿ. ಟ್ರಂಪ್ ಅವರನ್ನ ಈ ಹಿಂದೆ ಅನೇಕ ಬಾರಿ ಟೀಕಿಸಿದಾನೆ. ಇದರಿಂದ ಟ್ರಂಪ್ ಅವರಿಗೂ ಕೂಡ ವಿಪರೀತವಾಗಿ ಸಿಟ್ಟು ಇತ್ತು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಬಾಂಗ್ಲಾದಲ್ಲಿರುವಂತಹ ಯುನೀಸ್ ಸರ್ಕಾರಕ್ಕೆ ಬೆಂಬಲ ಕೊಡೋದಿಲ್ಲ ಅಂತ ಜಗತ್ತು ನಂಬಿಕೊಂಡಿತ್ತು. ಆದರೆ ಮಿತ್ರರೇ, ಈಗ ಉಸ್ಮಾನ್ ಹಾದಿ ಎನ್ನುವಂತಹ ಒಬ್ಬ ಉಗ್ರಗಾಮಿ, ಅವನನ್ನ ಉಗ್ರ ಅಂತ ಕರೆಯದೆ ಬೇರೆ ದಾರಿನೇ ಇಲ್ಲ. ಆತ ಒಬ್ಬ ಮೂಲಭೂತವಾದಿ ಜೊತೆಗೆ ಉಗ್ರವಾದಿ. ಅಂತಹ ಒಬ್ಬ ಕುನ್ನಿ ಬಾಂಗ್ಲಾದೇಶದಲ್ಲಿ ಸತ್ತೋಗಿದ್ದಾನೆ. ಆತನ ಪರವಾದಂತಹ ಸ್ಟ್ಯಾಂಡ್ ಅನ್ನ ಅಮೆರಿಕ ಸರ್ಕಾರ ತೆಗೆದುಕೊಂಡಿದೆ. ಅಮೆರಿಕನ್ನರು ಬಾಂಗ್ಲಾದಲ್ಲಿರುವಂತಹ ಮೊಹಮ್ಮದ್ ಯುನೀಸ್ ಸರ್ಕಾರವನ್ನ ರಕ್ಷಿಸೋದಕ್ಕೆ ನಿಂತುಕೊಂಡಿದ್ದಾರೆ. ಈ ಮಾತನ್ನ ಕೇಳಿ ನಿಮಗೆ ಆಶ್ಚರ್ಯ ಆಗಿರಬಹುದು, ಆದರೂ ಕೂಡ ಮಿತ್ರರೇ, ಇದು 100ಕ್ಕೆ 100 ಸತ್ಯ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಾಂಗ್ಲಾದೇಶದಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿ ಮಾಡಿದಂತಹ ಒಂದು ಟ್ವೀಟ್. ಇದರಲ್ಲಿ ಏನು ಹೇಳಲಾಗಿದೆ ಅಂತಂದ್ರೆ, ಈ ಗಳಿಗೆಯಲ್ಲಿ ಬಾಂಗ್ಲಾದ ಜೊತೆಗೆ ನಾವಿದ್ದೀವಿ. ಬಾಂಗ್ಲಾ ಓರ್ವ ಯುವ ನಾಯಕನನ್ನ ಕಳೆದುಕೊಂಡಿದ್ದಕ್ಕೆ ನಮ್ಮ ಸಂತಾಪಗಳು. ಆತನ ಕುಟುಂಬಸ್ಥರು, ಆತನ ಬೆಂಬಲಿಗರ ಜೊತೆಗೆ ಅಮೆರಿಕ ನಿಂತುಕೊಳ್ಳುತ್ತೆ, ಹೀಗಂತ ಅಮೆರಿಕದ ರಾಯಭಾರ ಕಚೇರಿ ಒಂದು ಟ್ವೀಟ್ ಅನ್ನ ಮಾಡುತ್ತೆ. ಈಗ ಅಮೆರಿಕದ ರಾಯಭಾರ ಕಚೇರಿ ವಿಶ್ವದ ಯಾವುದೇ ದೇಶದಲ್ಲಿ ಯಾವುದೇ ವ್ಯಕ್ತಿ ಸತ್ರೂ ಕೂಡ ಇಂತಹ ಟ್ವೀಟ್ಗಳನ್ನು ಮಾಡಿ ಸಂತಾಪ ಸೂಚಿಸುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ಸತ್ತಂತಹ ಸಂದರ್ಭದಲ್ಲೂ ಕೂಡ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಅಮೆರಿಕ ವರ್ತಿಸುತ್ತೆ. ಈಗ ಮಿತ್ರರೇ, ಈ ಉಸ್ಮಾನ್ ಹಾದಿ ಇದಾನಲ್ಲ, ಈತ ಏನು ಗನಂದಾರಿ ಕೆಲಸ ಮಾಡಿದಂತಹ ಮಹಾನ್ ಮೇಧಾವಿ ನಾಯಕನ? ಇವನ ಐಡೆಂಟಿಟಿ ಏನು? ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಈತ ಶೇಖ್ ಹಸೀನಾ ವಿರುದ್ಧವಾಗಿ ಇದ್ದಂತಹ ಒಬ್ಬ ನಾಯಕ. ಶೇಖ್ ಹಸೀನಾ ವಿರುದ್ಧ ಬಡಕಾಯಿಸುವಂತಹ ಭಾಷಣಗಳನ್ನು ಮಾಡ್ತಾ ಇದ್ದ. ಹಸೀನಾರನ್ನ ಅಧಿಕಾರದಿಂದ ಕಿತ್ತೊಗಿಬೇಕು, ಬಾಂಗ್ಲಾದೇಶ ಸ್ವತಂತ್ರವಾಗಬೇಕು ಅಂತ ಈ ಹಿಂದೆ ಭಾಷಣ ಮಾಡ್ತಾ ಇದ್ದ.
ಅನಂತರ ಶೇಖ್ ಹಸೀನಾ ಭಾರತಕ್ಕೆ ಬಂದ ಬಳಿಕ ಈತ ಭಾರತವನ್ನು ವಿರೋಧಿಸೋದಕ್ಕೆ ಶುರು ಮಾಡ್ದ, ಭಾರತದ ವಿರುದ್ಧ ಬಡಕಾಯಿಸುವಂತಹ ಭಾಷಣ ಮಾಡೋದಕ್ಕೆ ಶುರು ಮಾಡ್ದ. ಯಾವ ಮಟ್ಟಿಗೆ ಕೇಳಿದ್ರೆ ಭಾರತದ ನಾರ್ತ್ ಈಸ್ಟ್ ಜೊತೆಗೆ ಭಾರತದ ಬಿಹಾರ, ಒಡಿಸ್ಸಾ, ಪಶ್ಚಿಮ ಬಂಗಾಳ ಈ ಎಲ್ಲ ರಾಜ್ಯಗಳನ್ನು ಸೇರಿಸ್ಕೊಂಡು ಗ್ರೇಟರ್ ಬಾಂಗ್ಲಾವನ್ನು ನಿರ್ಮಾಣ ಮಾಡಬೇಕು, ಗ್ರೇಟರ್ ಬಾಂಗ್ಲಾ ನಮ್ಮ ಮುಂದಿನ ಗುರಿ ಅಂತ ಈತ ಒಂದು ಮ್ಯಾಪ್ ಅನ್ನು ಕೂಡ ಪಬ್ಲಿಷ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪ್ರಮೋಟ್ ಮಾಡ್ತಾ ಇದ್ದ. ಅಂತಹ ಒಬ್ಬ ಕ್ರಿಮಿ ಈ ಉಸ್ಮಾನ್ ಹಾದಿ. ಇನ್ನೊಂದು ವಿಚಾರ ಕೂಡ ನಿಮಗೆ ನೆನಪಿರಲಿ, ಈತ ಬಾಂಗ್ಲಾದೇಶದಲ್ಲಿ ಯಾವುದೇ ಚುನಾವಣೆಯನ್ನು ಎದುರಿಸಿ ಜನನಾಯಕನಾಗಿರಲಿಲ್ಲ, ಸರ್ಕಾರದಲ್ಲಿ ಈತನಿಗೆ ಯಾವುದೇ ಹುದ್ದೆ ಇರಲಿಲ್ಲ. ಈತ ಬಾಯಲ್ಲಿ ಬಡಕಾಯಿಸುವಂಥ ಒಂದು ಕ್ರಿಮಿ ಅಷ್ಟೇ. ಆತನನ್ನ ಬಾಂಗ್ಲಾದಲ್ಲಿ ಯಾರೋ ಹೊಡೆದಾಕಿದ್ರು ಅಂತಂದ್ರೆ ಅದಕ್ಕೆ ಅಮೆರಿಕದ ರಾಯಭಾರ ಕಚೇರಿ ಸಂತಾಪ ಸೂಚಿಸುತ್ತೆ. ಬಾಂಗ್ಲಾದ ಜೊತೆಗೆ ನಾವಿದ್ದೀವಿ, ಆ ಕುಟುಂಬದ ಜೊತೆಗೆ ನಾವಿದ್ದೀವಿ ಅಂತ ಹೇಳುತ್ತೆ ಅಂತಂದ್ರೆ ಅಮೆರಿಕ ಏನು ಮಾಡೋದು ಹೊರಟಿದೆ, ಅಮೆರಿಕದ ಉದ್ದೇಶ ಏನು? ಭಾರತ ವಿರೋಧಿಯಾದಂಥ ಈ ಉಸ್ಮಾನ್ ಹಾದಿಗೆ ಅಮೆರಿಕ ಬೆಂಬಲ ಕೊಡ್ತಾ ಇತ್ತಾ? ಈ ಎಲ್ಲ ಅನುಮಾನವನ್ನ ಕೂಡ ಹುಟ್ಟು ಹಾಕಿದೆ. ಮಿತ್ರರೇ, ಟ್ರಂಪ್ ಸರ್ಕಾರದ ನೀತಿ ಯಾವ ರೀತಿಯಾಗಿ ಶಿಫ್ಟ್ ಆಗಿದೆ ಅಂತಂದ್ರೆ, ಪಾಕಿಸ್ತಾನದ ವಿಚಾರದಲ್ಲಿ ಟ್ರಂಪ್ ಹೇಗೆ 2ನೇ ಅವಧಿಯಲ್ಲಿ ಯೂಟರ್ನ್ ಅನ್ನು ತೆಗೆದುಕೊಂಡ್ರೋ ಅದೇ ರೀತಿಯಾಗಿ ಬಾಂಗ್ಲಾ ವಿಚಾರದಲ್ಲೂ ಕೂಡ ಟ್ರಂಪ್ ಯೂಟರ್ನ್ ಆಗಿದೆ. ಇದಕ್ಕೆ ನಿಮಗೆ ಅನೇಕ ದಾಖಲೆಗಳು ಸಿಗ್ತವೆ. ಮೊದಲನೇದಾಗಿ ಟ್ಯಾರಿಫ್ ವಿಚಾರವನ್ನೇ ತೆಗೆದುಕೊಳ್ಳಿ. ಟ್ರಂಪ್ ಮಾತೆತ್ತಿದ್ರೆ ಭಾರತ ನನಗೆ ಫ್ರೆಂಡ್, ನರೇಂದ್ರ ಮೋದಿ ನನಗೆ ಫ್ರೆಂಡ್ ಅಂತ ಮಾತನಾಡ್ತಾನೆ. ಆದರೆ ಭಾರತಕ್ಕೆ ಟ್ಯಾರಿಫ್ ವಿಧಿಸುವಂತಹ ಸಂದರ್ಭದಲ್ಲಿ ನಮಗೆ 25% ಹಾಕಿದ್ರು, ಅಡಿಷನಲ್ ಆಗಿ 25% ಹಾಕಿದ್ರು. ಒಟ್ಟು ಭಾರತ ಇವತ್ತು 50% ಟ್ಯಾರಿಫ್ ಅನ್ನು ಪೇ ಮಾಡ್ತಾ ಇದೆ. ಅದೇ ಬಾಂಗ್ಲಾದೇಶಕ್ಕೆ ಅಮೆರಿಕ ವಿಧಿಸಿದಂತಹ ಟ್ಯಾರಿಫ್ 20% ಮಾತ್ರ. ಬಾಂಗ್ಲಾದ ಅಶಾಂತಿ, ಬಾಂಗ್ಲಾದಲ್ಲಾದಂತಹ ಎಲ್ಲಾ ಘಟನೆಗಳಿಗೆ ಬೈಡನ್ ಸರ್ಕಾರ ಕಾರಣ, ಬಾಂಗ್ಲಾದಲ್ಲಿ ಎಲ್ಲದನ್ನು ಸರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಂತಹ ಟ್ರಂಪ್ ಬಾಂಗ್ಲಾದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಜನವಿರೋಧಿ ಸರ್ಕಾರಕ್ಕೆ ಈಗ ಬೆಂಬಲ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇದಿಷ್ಟು ಮಾತ್ರ ಅಲ್ಲ, ಅಮೆರಿಕದ IRI ಅನ್ನುವಂತಹ ಒಂದು ಥಿಂಕ್ ಟ್ಯಾಂಕ್ ಇದೆ. ಇದು ಇತ್ತೀಚೆಗೆ ಬಾಂಗ್ಲಾದಲ್ಲಿ ಒಂದು ಸರ್ವೆಯನ್ನು ನಡೆಸಿದೆಯಂತೆ. ಅದನ್ನು ಅವರು ಪಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ ಏನು ಹೇಳಲಾಗಿದೆ ಅಂತಂದರೆ, ಬಾಂಗ್ಲಾದ ಒಟ್ಟು 70% ಜನ ಯೂನಿಸ್ ಸರ್ಕಾರವನ್ನು ಮೆಚ್ಚಿಕೊಂಡಿದ್ದಾರೆ, ಯೂನಿಸ್ ಸರ್ಕಾರದ ಬಗ್ಗೆ ತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಮೊಹಮ್ಮದ್ ಯೂನಿಸ್ ಬಾಂಗ್ಲಾದಲ್ಲಿ ಅತ್ಯಂತ ಕ್ರೆಡಿಬಿಲಿಟಿಯನ್ನು ಹೊಂದಿದಂತಹ ನಾಯಕ, ಹೀಗಂತ ಅಮೆರಿಕದ ಒಂದು ಥಿಂಕ್ ಟ್ಯಾಂಕ್ ಸರ್ವೆಯನ್ನು ಮಾಡಿ ಪಬ್ಲಿಷ್ ಕೂಡ ಮಾಡಿದೆ. ಇದು ಅಮೆರಿಕದ ಪ್ರೊಪಗ್ಯಾಂಡಾ ಬಿಲ್ಡಿಂಗ್ ಪ್ರೋಗ್ರಾಮೇ ಹೊರತು ಅಮೆರಿಕ ಯಾವತ್ತೂ ಕೂಡ ನಿಯತ್ತಾಗಿ ಸರ್ವೆಯನ್ನ ಮಾಡೇ ಇಲ್ಲ. ಸರ್ವೆ ಮಾಡಿದ್ರೆ ಬಾಂಗ್ಲಾದೇಶದಲ್ಲಿ ಅಂತಹ ರಿಸಲ್ಟ್ ಬರೋದಕ್ಕೆ ಸಾಧ್ಯವೇ ಇಲ್ಲ. ಮೊಹಮ್ಮದ್ ಯೂನಿಸ್ ಅತ್ಯಂತ ಕಳಪೆ ಲೀಡರ್. ಬಾಂಗ್ಲಾದ ಬಹುಸಂಖ್ಯಾತ ಜನ ಮೊಹಮ್ಮದ್ ಯೂನಿಸ್ರನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ವಿರುದ್ಧ ಪ್ರತಿಭಟನೆ ಆಗತ್ತೆ, ಭಾರತೀಯರ ವಿರುದ್ಧ ಪ್ರತಿಭಟನೆ ಆಗತ್ತೆ ಅಂತಂದ್ರೆ ಬಾಂಗ್ಲಾದ 100ಕ್ಕೆ 100 ಜನ ಅದನ್ನು ಬೆಂಬಲಿಸ್ತಾ ಇದ್ದಾರೆ ಅಂತ ಅಂದುಕೊಳ್ಬೇಡಿ. ಬಾಂಗ್ಲಾದಲ್ಲಿ ಕೇವಲ ಈ ಮೊಹಮ್ಮದ್ ಯೂನಿಸ್ನ ಬೆಂಬಲಿಗರಿರುವಂತಹದ್ದು ಒಂದು 20ರಿಂದ 25% ಇರಬಹುದು. ಉಳಿದಂತೆ ಮಿತ್ರರೇ, ಬಾಂಗ್ಲಾದಲ್ಲಿ ಒಂದು ಸುಸ್ಥಿರ ಸರ್ಕಾರವನ್ನು ಬಯಸುವಂಥವರು ಕೂಡ ಇದ್ದಾರೆ, ಪ್ರಜಾಪ್ರಭುತ್ವ ಸರ್ಕಾರವನ್ನು ಬಯಸುವಂಥವರು ಕೂಡ ಇದ್ದಾರೆ. ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಶೇಖ್ ಹಸೀನಾರ ಬೆಂಬಲಿಗರು ಮತ್ತು ಅವಾಮಿ ಲೀಗ್ ಬೆಂಬಲಿಗರಿದ್ದಾರೆ. ಅದು ಗೊತ್ತಿದ್ದೇ ಅವಾಮಿ ಲೀಗನ್ನು ಚುನಾವಣೆಯಲ್ಲಿ ಬ್ಯಾನ್ ಮಾಡಲಾಗಿದೆ. ಶೇಖ್ ಹಸೀನಾ ಪಕ್ಷ ಎಲ್ಲೂ ತಲೆ ಎತ್ತದಂತೆ ನೋಡಿಕೊಳ್ಳಲಾಗ್ತಾ ಇದೆ. ಶೇಖ್ ಹಸೀನಾ ಪಕ್ಷದ ನಾಯಕರನ್ನ ಕೊಂದು ಹಾಕಲಾಗ್ತಾ ಇದೆ. ನಿಜವಾಗ್ಲೂ ಬಾಂಗ್ಲಾದ ಜನ ಶೇಖ್ ಹಸೀನಾ ವಿರುದ್ಧವಾಗಿದ್ದಿದ್ದೇ ಆಗಿದ್ರೆ, ಚುನಾವಣೆ ನಡೆದರೂ ಕೂಡ ಅವಾಮಿ ಲೀಗ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ದಿದ್ದೇ ಆಗಿದ್ರೆ ಯಾಕೆ ಅವರ ಪಕ್ಷವನ್ನು ಬ್ಯಾನ್ ಮಾಡ್ತಾ ಇದ್ರು? ಈ ರ್ಯಾಡಿಕಲ್ ಇಸ್ಲಾಮಿಸ್ಟ್ ಗ್ರೂಪ್ ಜೊತೆಗೆ ಮೊಹಮ್ಮದ್ ಯೂನಿಸ್ ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು, ಒಂದು ವೇಳೆ ಬಾಂಗ್ಲಾದಲ್ಲಿ ಪಾರದರ್ಶಕ ಚುನಾವಣೆ ನಡೆದಿದ್ದೇ ಆದ್ರೆ ಅಲ್ಲಿ BNP ಪಕ್ಷ ಅಧಿಕಾರಕ್ಕೆ ಬರಬಹುದು, ಇಲ್ಲದೆ ಹೋದ್ರೆ ಅವಾಮಿ ಲೀಗ್ ಅಧಿಕಾರಕ್ಕೆ ಬರಬಹುದು ಅಂತ. ಅದೇ ಕಾರಣಕ್ಕೋಸ್ಕರವಾಗಿ ಅವರ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇರೋದು. ಆದರೆ ಮಿತ್ರರೇ, ಅಮೆರಿಕಾಗೆ ಇದು ಯಾವುದೂ ಬೇಕಾಗಿಲ್ಲ. ಟ್ರಂಪ್ ಚುನಾವಣೆಗೆ ಮುಂಚೆ ಹೇಳ್ಬಿಟ್ರು, ನಾನು ಹಿಂದೂಗಳ ಪರವಾಗಿರ್ತೀನಿ, ಬಾಂಗ್ಲಾದ ಹಿಂದೂಗಳ ಪರವಾಗಿ ನಾನು ಧ್ವನಿ ಎತ್ತುತ್ತೀನಿ ಅಂತ. ಚುನಾವಣೆ ಆದ ಮೇಲೆ ಟ್ರಂಪ್ಗೆ ಅದು ಯಾವುದೂ ಕೂಡ ನೆನಪಿಲ್ಲ. ಬದಲಾಗಿ ಅಮೆರಿಕ ಅಲ್ಲಿರುವಂತಹ ಮೂಲಭೂತವಾದಿ ಸರ್ಕಾರಕ್ಕೆ ಬೆಂಬಲ ಕೊಡೋದಕ್ಕೆ ನಿಂತ್ಕೊಂಡಿದೆ. ಅಮೆರಿಕದ ಈ ಧೋರಣೆ ಯಾವ ಮಟ್ಟಿಗೆ ಭಾರತೀಯರನ್ನ ಕೆರಳಿಸಿದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಟ್ಟು ಬಿಡ್ತೀನಿ. ಯಾವಾಗ ಅಮೆರಿಕದ ಎಂಬಸಿ ಈ ರೀತಿಯಾಗಿ ಟ್ವೀಟ್ ಮಾಡ್ತೋ, ಅಂದರೆ ಈ ಉಸ್ಮಾನ್ ಹಾದಿ ಪರವಾಗಿ ಟ್ವೀಟ್ ಮಾಡ್ತಲ್ಲ, ಅದಕ್ಕೆ ಬಂದಂತಹ ಕಾಮೆಂಟನ್ನು ನೋಡಬೇಕು. ಬಹುತೇಕ ಭಾರತೀಯರು ಪ್ರಶ್ನೆ ಮಾಡಿದ್ದಾರೆ, ಈಗ ಬಾಂಗ್ಲಾದೇಶದಲ್ಲಿ ಮೈನಾರಿಟಿಯ ಮೇಲೆ ಬಹಳ ದೊಡ್ಡ ದಬ್ಬಾಳಿಕೆ ನಡೀತಾ ಇದೆ, ಹಾಗಾದರೆ ಅಮೆರಿಕದ ಎಂಬಸಿ ಏನು ಸತ್ತೋಗಿದೆಯಾ, ಅಥವಾ ಅಮೆರಿಕದ ಎಂಬಸಿಗೆ ಅದು ಯಾವುದೂ ಕಾಣ್ತಾ ಇಲ್ವಾ? ನೀವ್ಯಾಕೆ ಅಲ್ಲಿನ ಮೈನಾರಿಟಿಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ? ಹೀಗಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಿತ್ರರೇ, ಸಹಜವಾಗಿ ಭಾರತೀಯರಿಗೆ ಈ ಸಿಟ್ಟು ಬಂದೇ ಬರುತ್ತೆ. ಕಾರಣ ಏನು ಕೇಳಿದ್ರೆ, ಈ ಉಸ್ಮಾನ್ ಹಾದಿ ಸತ್ನಲ್ಲ, ಅದಾದ ಬಳಿಕ ಬಾಂಗ್ಲಾದೇಶದಲ್ಲಿ ಅವರಿಗವರೇ ಬೆಂಕಿ ಹಚ್ಕೊಳ್ತಾ ಇದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮಿತ್ರರೇ, ನಮ್ಮ ದೇಶದಲ್ಲಿ ಏನೋ ತೊಂದರೆ ಆಗಿದೆ ಅಂತ ನಮ್ಮ ದೇಶದ ಅಸೆಟ್ಗಳನ್ನೇ ನಾಶ ಮಾಡುವಂಥದ್ದು ನಮಗೆ ನಾವೇ ಬೆಂಕಿ ಹಚ್ಕೊಂಡಂಗೆ ತಾನೆ. ಬಾಂಗ್ಲಾದೇಶದಲ್ಲಿ ಅವರು ಮಾಡ್ತಿರೋದು ಕೂಡ ಅದನ್ನೇ.
ಬಾಂಗ್ಲಾದೇಶದ ಅತ್ಯಂತ ದೊಡ್ಡ ಪತ್ರಿಕಾ ಕಚೇರಿಯಾದಂತಹ ಪ್ರಥಮ್ ಆಲೋಗೂ ಕೂಡ ಬೆಂಕಿ ಹಚ್ಚಿದ್ದಾರೆ. ಡೈಲಿ ಸ್ಟಾರ್ ಅನ್ನುವಂತಹ ಪತ್ರಿಕಾ ಕಚೇರಿಗೆ ಬೆಂಕಿ ಹಚ್ಚಿದ್ದಾರೆ. ಬಾಂಗ್ಲಾದೇಶದ ಕಲ್ಚರಲ್ ಸೊಸೈಟಿಗೆ ಬೆಂಕಿ ಹಚ್ಚಿದ್ದಾರೆ. ಇದೆಲ್ಲದರ ಜೊತೆಗೆ ಬಾಂಗ್ಲಾದ ಈ ಕ್ರಿಮಿಗಳು ಅತ್ಯಂತ ಅಮಾನವೀಯವಾಗಿ ಒಂದು ನಡೆದುಕೊಂಡಿದ್ದಾರೆ. ಅದೇನು ಕೇಳಿದ್ರೆ, ಈ ಉಸ್ಮಾನ್ ಹಾದಿ ಸತ್ನಲ್ಲ, ಆ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಜನ ಬೀದಿಗಿಳಿಯೋದಕ್ಕೆ ಶುರು ಮಾಡಿದ್ರು. ಬೀದಿಗಿಳಿದು ದಾಂಧಲೆಯನ್ನ ಶುರು ಮಾಡಿದ್ದೆಲ್ಲರೂ ಕೂಡ ಮೂಲಭೂತವಾದಿಗಳೇ. ಮೊನ್ನೆ ರಾತ್ರಿಯೂ ಕೂಡ ಬಾಂಗ್ಲಾದೇಶದಲ್ಲಿ ಬಹಳ ದೊಡ್ಡ ಗಲಭೆಗಳು ನಡೀತು. ಆ ಸಂದರ್ಭದಲ್ಲಿ ಅವರು ಕಂಡ ಕಡೆಯಲ್ಲಿ ಬೆಂಕಿ ಹಚ್ಚುತ್ತಾ ಇದ್ರು. ಈ ವೇಳೆ ಒಂದು ಗಾರ್ಮೆಂಟ್ಗೂ ಕೂಡ ನುಗ್ಗಿದ್ದಾರೆ. ಆ ಗಾರ್ಮೆಂಟ್ನಲ್ಲಿ ದೀಪಚಂದ್ರ ದಾಸ್ ಅನ್ನುವಂಥವನು ಕೆಲಸ ಮಾಡ್ತಾ ಇದ್ದ. ಆತ ಹಿಂದೂ ಅಂತ ಗೊತ್ತಾಗ್ತಿದ್ದ ಹಾಗೆ ಆತನನ್ನ ಬಡಿದು ಸಾಯಿಸಿದ್ದಾರೆ. ನಂತರ ಆತನ ಬಾಡಿಯನ್ನ ರೋಡಿಗೆ ಹಾಕಿ ತುಳಿದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅನಂತರ ಅದೇ ಬಾಡಿಯನ್ನ ರೋಡಿನ ಪಕ್ಕದಲ್ಲಿರುವಂತಹ ಒಂದು ಮರಕ್ಕೆ ನೇತಾಕಿ ಬೆಂಕಿ ಹಚ್ಚಿದ್ದಾರೆ. ಇಲ್ಲಿ ದೀಪಚಂದ್ರ ದಾಸನ ತಪ್ಪೇನು ಕೇಳಿದ್ರೆ, ಆತ ಹಿಂದೂ ಅನ್ನುವಂಥದ್ದು ಮಾತ್ರ. ಮತ್ತಿನ್ನೇನೂ ಕೂಡ ಆತ ತಪ್ಪು ಮಾಡಿಲ್ಲ. ಆತ ಉಸ್ಮಾನ್ ಹಾದಿಯನ್ನ ಹತ್ಯೆ ಮಾಡಿಲ್ಲ ಅಥವಾ ಉಸ್ಮಾನ್ ಹಾದಿಯ ಹಂತಕರನ್ನ ಬೆಂಬಲಿಸಿಲ್ಲ. ಅವನ ಪಾಡಿಗೆ ಅವನು 3 ಹೊತ್ತಿನ ಕೂಳಬೇಕಲ್ಲ, ಅದಕ್ಕೋಸ್ಕರವಾಗಿ ನ್ಯಾಯಯುತವಾಗಿ ಬೆವರು ಹರಿಸಿ ದುಡಿತಾ ಇದ್ದ. ಆದರೆ ಈ ರ್ಯಾಡಿಕಲ್ ಇಸ್ಲಾಮಿಸ್ಟ್ ಗ್ರೂಪ್ ಆತನನ್ನ ಬರ್ಬರವಾಗಿ ಕೊಲೆ ಮಾಡಿದೆ. ಈ ಘಟನೆ ಆದ ಬಳಿಕ ಅಲ್ಲಿನ ಪೊಲೀಸ್ ಅಧಿಕಾರಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಬಾಂಗ್ಲಾದೇಶದಲ್ಲಿ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಕೈಗನ್ನಡಿ ಇದ್ದಂತಿದೆ. ಅದೇನು ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿರುವಂತಹ BBC ಈ ಬಗ್ಗೆ ವರದಿ ಮಾಡುತ್ತೆ. ಆ BBCಯ ಪತ್ರಕರ್ತ ಲೋಕಲ್ ಪೊಲೀಸ್ ಆಫೀಸರ್ ಬಳಿಯಲ್ಲಿ ಈ ಘಟನೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಆಫೀಸರ್ ಏನ್ ಹೇಳಿದಾನೆ ಗೊತ್ತಾ? ಹೌದು, ದೀಪಚಂದ್ರ ದಾಸ್ ಅನ್ನುವಂತಹ ಒಬ್ಬ ಹಿಂದೂವಿನ ಕೊಲೆ ಆಗಿದೆ. ಹಿಂದೂ ಅನ್ನುವ ಕಾರಣಕ್ಕೆ ಕೊಲೆ ಆಗಿದೆ. ಮರಕ್ಕೆ ನೇತು ಹಾಕಿ ಸುಟ್ಟು ಹಾಕಿದ್ರು. ನಾವು ಆ ಬಾಡಿಯನ್ನ ವಶಕ್ಕೆ ಪಡೆದಿದ್ದೀವಿ. ಯಾವುದೇ ಕೇಸ್ ಈ ಬಗ್ಗೆ ಇದುವರೆಗೆ ದಾಖಲಾಗಿಲ್ಲ. ಯಾಕೆ ಅಂತಂದ್ರೆ ಆತನಿಗೆ ಸಂಬಂಧಪಟ್ಟವರಿಗೋಸ್ಕರವಾಗಿ ನಾವು ಕಾಯ್ತಾ ಇದ್ದೀವಿ. ಅಂದ್ರೆ ಈ ದೀಪಚಂದ್ರ ದಾಸನ ಸಂಬಂಧಿಕರು ಬಂದು ಕಂಪ್ಲೇಂಟ್ ಕೊಡ್ತಾರ ಅಂತ ಕಾಯ್ತಾ ಇದ್ದೀವಿ. ಅವರು ಕಂಪ್ಲೇಂಟ್ ಕೊಟ್ರೆ ನಾವು ದಾಖಲು ಮಾಡಿಕೊಂಡು ಮುಂದಿನ ತನಿಖೆಯನ್ನ ನಡೆಸ್ತೀವಿ. ಹೀಗಂತ ಲೋಕಲ್ ಪೊಲೀಸ್ ಆಫೀಸರ್ ಒಬ್ಬ BBCಗೆ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಮಿತ್ರರೇ, ಒಂದು ವೇಳೆ ಆತನ ಸಂಬಂಧಿಕರು ಬಂದು ಕೇಸ್ ದಾಖಲು ಮಾಡದೇ ಇದ್ರೆ ಇದು ಇಲ್ಲಿಗೆ ಮುಗಿದು ಹೋಯ್ತು. ಆತನನ್ನ ಸುಟ್ಟವರಿಗೆ ಏನೂ ಕ್ರಮ ಇಲ್ಲ. ಅಲ್ಲ, ಕಂಪ್ಲೇಂಟ್ ಕೊಟ್ರೆ ಕ್ರಮ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಕಂಪ್ಲೇಂಟ್ ಕೂಡ ದಾಖಲು ಮಾಡಿಕೊಂಡಿಲ್ಲ ಪೊಲೀಸರು. ಇದು ಬಾಂಗ್ಲಾದೇಶದ ವ್ಯವಸ್ಥೆ. ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳು ಯಾವ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತ ಒಮ್ಮೆ ಯೋಚನೆ ಮಾಡಿ. ಮಿತ್ರರೇ, ಈ ಘಟನೆಯ ಬಗ್ಗೆ, ದೀಪಚಂದ್ರ ದಾಸನ ಬಗ್ಗೆ ಬಾಂಗ್ಲಾದೇಶದಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿ ತುಟಿ ಬಿಚ್ಚಿಲ್ಲ. ಒಂದೇ ಒಂದು ಕಾಮೆಂಟ್ ಅನ್ನು ಕೂಡ ಮಾಡಿಲ್ಲ. ಇದೇ ಕಾರಣದಿಂದ ಭಾರತೀಯರು ರೊಚ್ಚಿಗೆದ್ದು ಉಸ್ಮಾನ್ ಹಾದಿ ಸತ್ತ ಅಂತ ಹೇಳಿ ಅಮೆರಿಕ ಪೋಸ್ಟ್ ಹಾಕಿದೆಯಲ್ಲ, ಅದಕ್ಕೆ ರಿಪ್ಲೈ ಮಾಡಿ ಅಮೆರಿಕದ ಮುಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ. ಈ ಎಲ್ಲ ವಿಚಾರದಲ್ಲಿ ನನಗೆ ಭಾರತ ಸರ್ಕಾರದ ಸ್ಟ್ಯಾಂಡ್ ಬಗ್ಗೆಯೂ ಕೂಡ ಸಮಾಧಾನ ಇಲ್ಲ. ಎರಡನೇದಾಗಿ ಭಾರತೀಯರ ಬಗ್ಗೆಯೂ ಕೂಡ ಸಮಾಧಾನ ಇಲ್ಲ. ಇವತ್ತು ಪ್ಯಾಲೆಸ್ತೈನ್ನಲ್ಲಿ ಏನೋ ಆಗ್ತಾ ಇದೆ, ಗಾಜಾದಲ್ಲಿ ಇಸ್ರೇಲ್ ನರಮೇಧ ಮಾಡಿದೆ ಅಂತ ನಮ್ಮ ಜನ ಬೀದಿಗಿಳಿತಾರೆ. ಪ್ಯಾಲೆಸ್ತೈನ್ನ ಬಾವುಟವನ್ನು ಹಿಡಿದು ನಮ್ಮಲ್ಲಿ ರಸ್ತೆ ತಡೆ ಮಾಡ್ತಾರೆ. ನೆತನ್ಯಾಹು ಅವರ ಪ್ರತಿಕೃತಿಯನ್ನು ಸುಡ್ತಾರೆ. ನಮ್ಮ ವಿಪಕ್ಷದ ದೊಡ್ಡ ನಾಯಕಿಯಾದಂತಹ ಸೋನಿಯಾ ಗಾಂಧಿ ಅವರು ಪ್ಯಾಲೆಸ್ತೈನನ್ನು ಬೆಂಬಲಿಸಿ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡ್ತಾರೆ. ಬಾಂಗ್ಲಾದೇಶದಲ್ಲಿ ದೀಪಚಂದ್ರ ದಾಸ್ ಅನ್ನುವವನನ್ನ ಸುಡಲಾಗಿದೆ. ಮರಕ್ಕೆ ನೇತು ಹಾಕಿ ಬೆಂಕಿ ಹಚ್ಚಿದ್ದಾರೆ. ಮಿತ್ರರೇ, ನಿಮಗೆ ನೆನಪಿರಲಿ, ದೀಪಚಂದ್ರ ದಾಸ್ ಇದಾನಲ್ಲ, ಆತ ಯಾವುದೋ ಮೇಲ್ಜಾತಿಯವನಲ್ಲ, ದಲಿತ. ಬಾಂಗ್ಲಾದೇಶದಲ್ಲಿ ಬದುಕ್ತಾ ಇದ್ದಂಥ ಒಬ್ಬ ದಲಿತ. ಅಲ್ಲಿನ ಮೂಲಭೂತವಾದಿಗಳು ದೀಪಚಂದ್ರ ದಾಸನಿಗೆ ಬೆಂಕಿ ಹಚ್ಚುವಂತಹ ಸಂದರ್ಭದಲ್ಲಿ ಆತನ ಜಾತಿಯನ್ನು ನೋಡಿಲ್ಲ. ಕೇವಲ ಆತ ಹಿಂದೂ ಅನ್ನುವ ಕಾರಣಕ್ಕೋಸ್ಕರವಾಗಿ ಬೆಂಕಿ ಹಚ್ಚಿದ್ದಾರೆ. ಭಾರತದಲ್ಲಿ ಸಾಮರಸ್ಯ ಅಂತ ಬೊಬ್ಬೆ ಹೊಡಿತಾರಲ್ಲ, ದಲಿತರ ಪರವಾಗಿ ನಾವಿದ್ದೀವಿ ಅಂತ ಹೇಳಿ ಉದ್ದುದ್ದ ಭಾಷಣ ಬಿಗಿತಾರಲ್ಲ, ಯಾಕೆ ದೀಪಚಂದ್ರ ದಾಸನ ಬಗ್ಗೆ ಒಬ್ಬನೇ ಒಬ್ಬ ಧ್ವನಿ ಎತ್ತುತ್ತಾ ಇಲ್ಲ? ವಿಪಕ್ಷ ನಾಯಕರ ನಾಲಿಗೆಯೆಲ್ಲ ಬಿದ್ದು ಹೋಗಿದೆಯಾ? ನನಗನ್ಸುತ್ತೆ ಮಿತ್ರರೇ, ನಮಗೆ ಯಾವತ್ತಿಗೂ ಕೂಡ ಬುದ್ಧಿ ಬರಲ್ಲ. ಯಾಕೆ ಅಂತಂದರೆ ನಮ್ಮ ಕಾಲ ಬುಡಕ್ಕೆ ಬರುವವರೆಗೂ ಕೂಡ ನಾವು ಎಚ್ಚರಗೊಳ್ಳೋದಿಲ್ಲ. ನಾವು ಆ ಪ್ರಮಾಣದಲ್ಲಿ ಮತಿಭ್ರಷ್ಟರಾಗಿದ್ದೀವಿ. ಓಟಿಗೋಸ್ಕರವಾಗಿ ಭಾರತದಲ್ಲಿ ಬಿತ್ತಲಾದಂತಹ ಜಾತ್ಯತೀತತೆ ಅನ್ನುವಂತಹ ವಿಷ ಬೀಜ ನಮ್ಮನ್ನು ಆವರಿಸಿ ಬಿಟ್ಟಿದೆ. ಇದರಿಂದ ಹೊರಗೆ ಬರೋದಕ್ಕಂತೂ ಸಾಧ್ಯವೇ ಇಲ್ಲ. ಹೀಗಾಗಿ ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಸದ್ಯ 7% ಇರುವಂತಹ ಹಿಂದೂಗಳು ಇನ್ನೊಂದು 10 ವರ್ಷದಲ್ಲಿ ನಾಮಾವಶೇಷ ಆಗಬಹುದು. ಇದೇ ರೀತಿಯ ಮೈಂಡ್ ಸೆಟ್ ಅನ್ನು ನಾವು ಮುಂದುವರಿಸಿಕೊಂಡು ಹೋಗಿದ್ದೆ ಆದರೆ ಮುಂದಿನ 100 ವರ್ಷದಲ್ಲಿ ಭಾರತದಲ್ಲೂ ಬಾಂಗ್ಲಾದೇಶದ ಪರಿಸ್ಥಿತಿಯೇ ಬರುತ್ತೆ. ಇದನ್ನು ಹೇಳಿದಾಗ ಕೆಲವರಿಗೆ ಅನಿಸುತ್ತೆ, ಮುಂದಿನ 100 ವರ್ಷ ಅಲ್ವಾ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.